ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಕರ್ನಾಟಕ ದಮನಕ ಸಿನಿಮಾ ನೋಡ್ಕೊಂಬಂದೆ. ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ, ಯಾಕೆ ತಡ ಮಾಡೋಣ, ವಿಡಿಯೋ ಶುರು ಮಾಡ್ಬಿಡೋಣ ಬನ್ನಿ. ಎಸ್, ನಮ್ಮ ಯೋಗರಾಜ್ ಭಟ್ ಸರ್ ಅವರು ಡೈರೆಕ್ಷನ್ ಅಂದರೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಅವರು ಚೂಸ್ ಮಾಡೋ ಸ್ಟೋರಿಗಳು ಆ ರೀತಿಯಲ್ಲಿ ಇರ್ತವೆ, ಹಾಗಾಗಿ ಹೇಳಿದೆ. ಅಷ್ಟೇ ಅಲ್ಲದೆ ನಮ್ಮ ಪ್ರಭುದೇವ ಸರ್ನ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಲೀಡ್ ಹೀರೋ ಆಗಿ ನಟಿಸಿರೋ ಸಿನಿಮಾ ಇದು. ಅದು ಪ್ರಭುದೇವ ಸರ್ನ ಬಿಗ್ ಸ್ಕ್ರೀನ್ ಮೇಲೆ ಕನ್ನಡದಲ್ಲಿ ಅವ್ರ ವಾಯ್ಸ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಶಿವಣ್ಣ ಅವ್ರ ಬಗ್ಗೆ ಮಾತಾಡೋದೇ ಬೇಡ, ಅವ್ರು ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಾರೆ. ಅವರು ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಒಂದು ಲೈನ್ ಸ್ಟೋರಿ ಅಂದರೆ, ಒಂದು ನಂದಿಕೋಲೂರು ಅನ್ನೋ ಒಂದು ಊರು. ಆ ಊರು 15 ವರ್ಷಗಳಿಂದ ಬರಗಾಲದಲ್ಲೇ ಇದಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿ ರಾಜಕಾರಣಿಗಳ ಸಪೋರ್ಟ್ ಇರೋದಿಲ್ಲ. ಆ ಊರಿನಲ್ಲಿ ಗೆದ್ದಂತಹ ರಾಜಕಾರಣಿ ಕೂಡ ಆ ಊರಿಗೆ ಸಪೋರ್ಟ್ ಮಾಡ್ತಿರೋಲ್ಲ. ಆ ಊರಿಗೆ ಇವ್ರನ್ನ ಕಳಿಸ್ತಾರೆ, ಜೈಲರ್ ಒಬ್ರು. ಆ ಊರಿನ ಒಬ್ಬ ಹಿರಿಯ ಮನುಷ್ಯನ ಮಗ ಜೈಲರ್ ಆಗಿರ್ತಾನೆ. ಅವನು ಆ ಇಬ್ರು ಕೈದಿಗಳು 25 ವರ್ಷದಿಂದ ಇಬ್ರು ಕೈದಿಗಳಾಗಿರ್ತಾರೆ. ಬಾಲರಾಜು ಹಾಗೂ ವಿರೂಪಾಕ್ಷು ಅನ್ನೋರು ಇಬ್ರು 25 ವರ್ಷಗಳಿಂದ ಅದೆಂತೆಂಥ ಕ್ರಿಮಿನಲ್ ಕೆಲಸಗಳು ಮಾಡ್ಬೋದು ಅದನ್ನೆಲ್ಲ ಮಾಡಿರ್ತಾರೆ. ಅವ್ರನ್ನ ಜೈಲರ್ ಅವರು ಈ ಊರಿಗೆ ಕಳಿಸಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡಿ ತಿಳ್ಕೊಬೇಕು. ಅವರಿಬ್ರು ಊರಿಗೋಗಿ ಏನೇನು ಮಾಡಿದ್ರು, ಆ ಊರನ್ನ ಉದ್ಧಾರ ಮಾಡಿದ್ರು, ಹಾಳು ಮಾಡಿದ್ರು, ಇನ್ನೊಂದೇನೋ ಮಾಡಿದ್ರು ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೂ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ವಿ ಹರಿಕೃಷ್ಣ ಸರ್ ಅವರು. ಸಖತ್ತಾಗಿ ಮೂಡ್ ಬಂದಿದೆ. ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಈ ಸಿನಿಮಾದ ಪ್ರೊಡ್ಯೂಸರು. ಅವರು ಸಿನಿಮಾದಲ್ಲೇ ಕಾಣಿಸ್ಕೊಂಡಿದ್ದಾರೆ. ಅದನ್ನು ಒಂಥರ ಭಾಳ ವರ್ಷಗಳ ನಂತರನೇ ಸಿನಿಮಾದ ಬಿಗ್ ಸ್ಕ್ರೀನ್ ಮೇಲೆ ರಾಕ್ಲೈನ್ ವೆಂಕಟೇಶ್ ಸರ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಗಳು, ಹೀರೋಯಿನ್ಗಳಿಗೂ ಸಖತ್ತಾಗಿರೋ ಸಾಂಗ್ಸ್ಗಳೆಲ್ಲ ನೀವು ಆಲ್ರೆಡಿ ಕೇಳಿದ್ದೀರಾ. ಇನ್ನೂ ಒಂದೆರಡು ಸಾಂಗ್ಸ್ ಬಿಡೋದಿದೆ, ಅದು ಸದ್ಯದಲ್ಲೇ ರಿಲೀಸ್ ಮಾಡ್ತಾರೆ. ಸಿನಿಮಾದಲ್ಲಿ ನೋಡಿದ್ದೀನಿ, ಸಾಂಗ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ನಿಮಗೇನು ಅನ್ನಿಸ್ತು ಈ ಸಿನಿಮಾ ನೋಡಿ? ಹಾಗೂ ಈ ಸಿನಿಮಾನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ನೋಡಲೇಬೇಕು, ಮಿಸ್ ಮಾಡಿದೆ. ಒಬ್ಬರೇ ಹೋಗಿ ನೋಡೋಕ್ಕಂತೂ ಬೋರ್ ಆಗುತ್ತೆ. ಇಬ್ರು ಜೊತೆಗೆ ಹೋಗಿ ನೋಡಿದರೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ಇಬ್ಬರು ಅಂತ ಖತರ್ನಾಕ್ ಅವರ ಹೋದರೆ ಇನ್ನೂ ಮಜವಾಗಿರುತ್ತೆ. ನಾವು ಮಾಡ್ತೀವಲ್ಲ ಮಚ ಅದೇ ಥರನೇ ಅನ್ನೋ ಒಂದು ರೇಂಜಲ್ಲಿ ಫೀಲ್ ಆಗುತ್ತೆ. ಇನ್ನೊಂದು ಹೇಳಲೇಬೇಕು, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಫುಲ್ ಫಿಲಮ್ ನಡೆಯುತ್ತೆ. ಸಿನಿಮಾ ನೋಡೋದಕ್ಕಂತೂ ಮಸ್ತಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇವತ್ತು ರಿಲೀಸ್ ಆಗಿದೆ. ಹೋಗಿ ಮಿಸ್ ಮಾಡದೆ ಸಿನಿಮಾನ ನೋಡಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.